ದಿಲೀಪ್ ಕುಮಾರ್ ಅವರು ನಾನು ಕ್ವಿಕ್ ಆಗಿ ನಿಮ್ಮನ್ನು ಕೇಳ್ತಾ ಹೋಗ್ತೀನಿ. ನಾನು ಇದೀಗ ಮುಖ್ಯಮಂತ್ರಿಗಳ ಮುಂದಿನ ಆಪ್ಷನ್ಸ್ ಅಂತ ಆಯ್ತಪ್ಪ, ಈಗ ಹೈಕೋರ್ಟಲ್ಲಿ ಬಂತು, ತೀರ್ಪು ಬಂದ್ಬಿಡ್ತೀವಿ, ಇವಾಗ ಪ್ರಾಸಿಕ್ಯೂಷನ್ ಆಗಲಿ ಅಂತ. ಪ್ರಾಸಿಕ್ಯೂಷನ್ ಆಗಲಿ ಎನ್ನುವುದು ಮುಡಾದಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡೇ ಬಿಟ್ಟಿದ್ದಾರೆ, ಅವ್ರಿಗೆ ಪನಿಷ್ಮೆಂಟ್ ಕೊಟ್ಬಿಡಿ ಅಂತ ಹೇಳಿರೋದಲ್ಲ, ವಿಚಾರಣೆ ಮಾಡ್ರಪ್ಪ ಅವ್ರನ್ನ, ಅದೇನು ಹೌದೋ ಅಲ್ವೋ ಅಂತ. ಅದರಲ್ಲಿ ಎರಡು ಸೆಕ್ಷನ್ಸ್ ಇರುತ್ತೆ, ಅಲ್ಲಿ 17A ಇದರ ಅಡಿಯಲ್ಲಿ ನಮಗೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು. BNNS ಅದರ ಒಂದು ಅಡಿಯಲ್ಲ ಅಂತ ಗೊತ್ತಾಗಿದೆ ನಮಗೆ. ಸೊ ಸಿದ್ದರಾಮಯ್ಯ ಅವರ ಮುಂದೆ ಇರತಕ್ಕಂಥ ಆಪ್ಷನ್ ಏನೀಗ ಅಂತ ಇವಾಗ ನೋಡಿ, ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಏನೋ ತನಿಖೆಗೆ ಅಥವಾ ದೂರು ಕೊಡ್ಲಿಕ್ಕೆ ಸ್ಯಾಂಕ್ಷನ್ ಬೇಕಾಗಿತ್ತು, ಮ್ಯಾಂಡೇಟರಿ ಸೆಕ್ಷನ್ 17A ಆಫ್ ದಿ PC ಆಕ್ಟ್ ಅಲ್ಲಿ ಅದು ಇವಾಗ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 1, ಆ ಕೊಟ್ಟಂತ ಆದೇಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಆದೇಶದಲ್ಲಿ ಏನು ಲೋಪದೋಷ ಇಲ್ಲ, ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ಮುಖ್ಯಮಂತ್ರಿ ನಡೆ ನಮ್ಮ ಸಿಂಗಲ್ ಬೆಂಚ್ ಆರ್ಡರ್ನ ಡಬಲ್ ಬೆಂಚಲ್ಲಿ ಅದನ್ನು ಚಾಲೆಂಜ್ ಮಾಡ್ಬೋದು. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಡಿವಿಷನ್ ಬೆಂಚ್ ಮುಂದೆ, ಮ್ಯಾಟ್ರು CJ ಮುಂದೆ ಬರ್ಬೋದು. ಸೊ ಎನಿ ಡಿವಿಷನ್ ಬೆಂಚ್ ಅವ್ರ ಮುಂದೆ ವಿಭಾಗೀಯ ಪೀಠಗಳು, ವಿಭಾಗೀಯ ಪೀಠದಲ್ಲಿ ಅವರು ಅದನ್ನು ಚಾಲೆಂಜ್ ಮಾಡ್ಬೋದು. ಒಂದು ಆಪ್ಷನ್ ನೇರವಾಗಿ ಸುಪ್ರೀಂ ಕೋರ್ಟ್ ಅನ್ನು ಕೂಡ ಅಪ್ರೋಚ್ ಮಾಡ್ಬೋದು. ಎರಡು ಆಪ್ಷನ್ ಇದೆ. ಅಂದ್ರೆ ಈ ಆದೇಶದ ವಿರುದ್ಧ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥ ಆದೇಶ ತಪ್ಪು, ಅದನ್ನ ಸ್ಟೇ ಮಾಡಿ ಅಂತ ಹೇಳ್ಬಿಟ್ಟು, ಹಾಗೆ ಕೆಳಗಡೆ ಏನೂ ಆಕ್ಷನ್ ತಗೋಬಾರ್ದು. ಅಂದರೆ ಏನು ಅಧೀನ ನ್ಯಾಯಾಲಯ ಇದೆ, ಇವಾಗ ಎಲ್ಲಿ ಕೇಸ್ ಪೆಂಡಿಂಗ್ ಇದೆ, ಅಂದರೆ ಕಂಪ್ಲೇಂಟ್ ಎಲ್ಲಿ ಪೆಂಡಿಂಗ್ ಇದೆ, ಅವ್ರು ಯಾವುದೇ ರೀತಿ ಆರ್ಡರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು IA ಕೂಡ ಹಾಕ್ಬೋದು. ಅವರು ಒಂದು ಸ್ಟೇ ಮಾಡಿ. ಅಬ್ರಹಾಂ ಅವ್ರು ಹೇಳ್ತಾರೆ, ನಾನು KVT ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, ನಾನು ಇವಾಗ ಸುಪ್ರೀಂ ಕೋರ್ಟ್ ಹೋಗ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತಿತ್ತು. KVT ಏನಿಲ್ಲ, KVT ಅಂತಂದ್ರೆ ಇವಾಗ ನನ್ನ ಪರವಾಗಿ ಆದೇಶ ಆಗಿದೆ, ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಆರ್ಡರ್ನ ಚಾಲೆಂಜ್ ಮಾಡಬಹುದು, ಅಪೀಲ್ ಮಾಡಬಹುದು. ಅಪೀಲ್ ಮಾಡಿದಂತ ಸಂದರ್ಭದಲ್ಲಿ ನನ್ನ ವಿಚಾರಣೆ ನಡೆಯದೆ, ನನ್ನನ್ನು ಕೇಳದೆ ನೀವು ಯಾವುದೇ ರೀತಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಅಂತ ಹೇಳ್ಬಿಟ್ಟು ಹಾಕದೆ ಸುಪ್ರೀಂ ಕೋರ್ಟ್ಗೆ ಹೇಳ್ಬೋದು, ನನ್ನ ಗಮನಕ್ಕೆ ತರದೆ ತಾವು ಯಾವ್ದು ನಿರ್ಧಾರ ಮಾಡಬೇಡಿ ಸ್ವಾಮಿ, ನನ್ನನ್ನು ಕೇಳಿ. ಒಂದು ಡಿವಿಷನ್ ಬೆಂಚ್ ಹೈಕೋರ್ಟ್ಗೆ ಆಗ್ಬೋದು, ಸುಪ್ರೀಂ ಕೋರ್ಟ್ಗೆ ಆಗ್ಬೋದು, ನನ್ನೊಂದು ಮಾತು ಕೇಳಿ ಅಂತ. ಹೌದು, ನೀವು ಯಾವುದೇ ಆದೇಶವನ್ನ ನೀವು ಮಾಡೋದಕ್ಕೂ ಮೊದಲು ನನಗೆ ನೋಟಿಸ್ ಕೊಟ್ಟು ನನ್ನ ವಾದವನ್ನ ಕೇಳಿ ನಂತರ ಆದೇಶ ಮಾಡಿ ಅಂತ. ಸ್ಟೇ ಮಾಡಬೇಡಿ ಅಂತ ಅರ್ಥಲ್ಲ. ನೀವು ಯಾವುದೇ ಆದೇಶ ಮಾಡೋದಕ್ಕೆ ಮೊದಲು ನನಗೆ ಒಂದು ನೋಟಿಸ್ ಕೊಡಿ, ನನ್ನ ಗಮನಕ್ಕೆ ತನ್ನಿ ಅಂತ. ಇವಾಗ KVT ಹಾಕಿದ್ರೆ ಅಂದ್ ಮಾತ್ರಕ್ಕೆ ನಾವು ನೋಟಿಸ್ ಸರ್ವ್ ಮಾಡ್ತೀವಿ, ಅವ್ರು ಬಂದು ಅದನ್ನ ಅಬ್ಜೆಕ್ಟ್ ಮಾಡ್ಬೇಕು ಅಂತ ಇಲ್ಲ, ಮಾಡಬಾರ್ದು ಅಂತ ಇಲ್ಲ. ನಾನು ಗಮನಕ್ಕೆ ತರ್ತಾ ಇದೀನಿ, ತರಬೇಕು, ತಂದಿದ್ದೀವಿ. ನೆಕ್ಸ್ಟ್ ಕೋರ್ಟ್ ವಿವೇಚನೆ ಬಿಟ್ಟಿದ್ದು. ಅಂದ್ರೆ ಆದೇಶವನ್ನ ಇವಾಗ ನಾನು ಸ್ಟೇ ಮಾಡಬೇಕಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು. ಈಗ ನಾಳೆ ಈಗ ಇರತಕ್ಕಂಥ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಅಧೀನ ನ್ಯಾಯಾಲಯಗಳು ನಾಳೆಯೇ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪನ್ನು ಪ್ರಕಟಿಸುವುದಕ್ಕೆ ಸ್ವತಂತ್ರವಿರ್ತವೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಲ್ಲ. ಈಗ ಜನಪ್ರತಿನಿಧಿಗಳ ಕೋರ್ಟ್ ನಾಳೆನೆ FIR ದಾಖಲೆ ಮಾಡ್ಕೊಂಡು ವಿಚಾರಣೆ ಮಾಡ್ರಪ್ಪ ಅಂತ ಹೇಳಬಹುದಾ? ಈಗ ನೋಡಿ, ಇವಾಗ ಈ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಹೇಳಿತ್ತು, ನನ್ನ ಮುಂದೆ ಈ ಪ್ರಕರಣ ಪೆಂಡಿಂಗ್ ಇರ್ಬೇಕಾದ್ರೆ ನೀನು ಯಾವುದೇ ರೀತಿ ವ್ಯತಿರಿಕ್ತವಾಗಿ ಆದೇಶವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಧೀನ ನ್ಯಾಯಾಲಯಕ್ಕೆ ಆದೇಶವನ್ನು ಮಾಡಿತ್ತು. ಸೊ ಹಾಗಾಗಿ ಯಾವುದೇ ರೀತಿ ಆರ್ಡರ್ ಮಾಡಿದ್ರೆ ಇನ್ನು ಕಂಪ್ಲೇಂಟ್ ಪೆಂಡಿಂಗ್ ಇದೆ, ಇನ್ನು ಮ್ಯಾಟರ್ ರೆಫರ್ ಆಗಿಲ್ಲ. ಸೊ ಈ ಏನು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ ಅಂದ್ರೆ ಆದೇಶವನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು, ಅದರ ಅರ್ಥ ನೀನು ರೆಫರ್ ಮಾಡು ಅಂತಲ್ಲ, ನಿನ್ನ ಕಂಪ್ಲೇಂಟ್ ನ ಅಂಗೀಕಾರ ಮಾಡು ಅಂತಲ್ಲ, ಕಂಪ್ಲೇಂಟ್ ನ ರಿಜೆಕ್ಟ್ ಕೂಡ ಮಾಡಬಹುದು. ಅದಕ್ಕೆ ಆ ಒಂದು ಅದು ಅಧೀನ ನ್ಯಾಯಾಲಯದ ವಿವೇಚನಾ ಅಧಿಕಾರ. ಸೊ ನೀನು ಮುಂದುವರಿಯಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ, ಏನಾದ್ರೂ ಮಾಡಪ್ಪ, ಅಷ್ಟೇ. ನೀನು ಇದೇ ರೀತಿ ಆದೇಶ ಮಾಡೋ ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಸೊ ಹಾಗಾಗಿ ಅಲ್ಲ, ಏನೇ ಆದೇಶ ಮಾಡಬೇಕಾದ್ರೂ ಕೂಡ ಒಂದು ತನಿಖೆ ನಡೀಬೇಕಾಗತ್ತೆ, FIR ಮಾಡಬೇಕಾಗತ್ತೆ. FIR ಮಾಡ್ರಪ್ಪ ಹೇಳಬಹುದಾ? ಇಲ್ಲ, ಇವಾಗ ಏನಾಗುತ್ತೆ, ರಾಜ್ಯಪಾಲರ ಮುಂದೆ ಈ ರೀತಿ ಒಂದು ಆಪಾದನೆ ಇದೆ, ನಾನು ಅದನ್ನ ತನಿಖೆಗೆ ಒಳಪಡಿಸಬೇಕು, ನನಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಕೇಳಿರ್ತಕ್ಕಂಥ ಅನುಮತಿ ಕೊಟ್ಟಿದ್ದಾರೆ. ಆಯ್ತಾ? ಆ ಅನುಮತಿಯನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಇವಾಗ ಎತ್ತಿ ಹಿಡಿದಿದೆ. ನೆಕ್ಸ್ಟ್ ದೂರಲ್ಲಿರ್ತಕ್ಕಂತಹ ಅಂಶಗಳನ್ನ ಗಮನಿಸಿ ಮಾಡಿರ್ತಕ್ಕಂತಹ ಅಪವಾದಗಳು ಏನೇನಿದೆ ಎಲ್ಲ ಅಟ್ರಾಕ್ಟ್ ಆಗುತ್ತಾ, ಮತ್ತೆ ಆ ಸೆಕ್ಷನ್ಗಳು ಒಂದು ಅದಕ್ಕೆ ಪೂರಕವಾದ ದಾಖಲಾತಿಗಳು ಇದೆಯಾ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಲಯ ಗಮನಿಸಬೇಕು. ಇವಾಗ ಅದನ್ನ ಗಮನಿಸಿ ವೆದರ್ ದಿಸ್ ಇಸ್ ಎ ಫಿಟ್ ಕೇಸ್ ಟು ರೆಫರ್ ದಿ ಮ್ಯಾಟರ್ ಫಾರ್ ಇನ್ವೆಸ್ಟಿಗೇಷನ್ ಫಾರ್ ಲೋಕಾಯುಕ್ತ. ಈಗ ನಾಳೆ ಅಧೀನ ನ್ಯಾಯಾಲಯದ ಮುಂದೆ ಇರೋದು, ಇದನ್ನ ಲೋಕಾಯುಕ್ತಕ್ಕೋ ಅಥವಾ ಯಾವುದೇ ಒಂದು ಸಂಸ್ಥೆಗೋ ನಾನು ತನಿಖೆ ಮಾಡಿ ಅಂತ
ಹೇಳಬೇಕಾ ಬೇಡ ಬೇಡವಾ ಅಂತ. ಇದೊಂದೇ ಸಾಲ ನಾಳೆ ಅಷ್ಟೇ, ಇರೋದು. ಅಷ್ಟೇ. ಒಂದೇ ಸಾಲು ಅಷ್ಟೇ ಇರೋದು. ಇವಾಗ ಯಾಕಂದ್ರೆ ಇನ್ನೂ ಏನು ವಾದ ಪ್ರತಿವಾದಗಳಾಗಿ ತನಿಖೆ ನಡೆದು ಅದ್ರಲ್ಲಿ ತಪ್ಪು ಮಾಡಿದಾರ ಇಲ್ವಾ ಅದೇನು ಅಲ್ಲ ಇಲ್ಲಿ ಇರೋದು. ಇಲ್ಲ ಓಕೆ, ಇವಾಗ ದೂರು ಕೊಟ್ಟಿದ್ದಾರೆ, ದೂರು ಕೊಟ್ಟಲ್ಲಿ ಪ್ರೇಯರ್ ಅಲ್ಲಿ ಈ ಮ್ಯಾಟರ್ನ ರೆಫರ್ ಮಾಡಿ ಅಂತ ಕೇಳ್ತಿದ್ದಾರೆ. ಈ ನನ್ನ ದೂರು ತನಿಖೆಗೆ ಅವಶ್ಯಕತೆ ಇದೆ, ಹಾಗಾಗಿ ನನ್ನ ದೂರನ್ನ ನೀವು ದಯವಿಟ್ಟು ಮಾನ್ಯ ಲೋಕಾಯುಕ್ತ ಅವರಿಗೆ ಇದನ್ನ ರೆಫರ್ ಮಾಡಿ ಅಂತ ಹೇಳ್ಬಿಟ್ಟು ಏನು ದೂರು ಹಾಕಿದ್ದಾರೆ, ಆ ದೂರು ಕೊಡ್ಲೇಬೇಕು ಅಥವಾ ಆರ್ಡರ್ ಮಾಡಲೇಬೇಕಿಲ್ಲ, ಕಂಪ್ಲೇಂಟ್ ಕೂಡ ಡಿಸ್ಮಿಸ್ ಮಾಡ್ಬೋದು. ಓಕೆ, ಇವನ್ ಮಾನ್ಯ ನ್ಯಾಯಾಲಯ ಹೇಳ್ಬೋದು, ನಾನು ರೆಫರ್ ಮಾಡಲ್ಲ ಇನ್ವೆಸ್ಟಿಗೇಷನ್ಗೆ, ನೀನು ಪ್ರಮಾಣೀಕೃತ ಹೇಳಿಕೆಯನ್ನ ನೀಡು ಕೋರ್ಟ್ ಮುಂದೆ. ಇನ್ ಕೇಸ್ ಏನಾದ್ರು ದಾಖಲಾತಿ ಇದ್ರೆ ನಾನೇ ಸುಮೋಟೋ ಕಾಗ್ನಿಸೆನ್ಸ್ ತಗೋತೀನಿ ಆರೋಪಿತನ ಮೇಲೆ, ಓಕೆ, ಮತ್ತೆ ಇದಕ್ಕೆ ಲೋಕಾಯುಕ್ತ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದಲ್ಲಿ ಅದನ್ನು ಕೂಡ ಮಾಡ್ಬೋದು. ಓಕೆ. ಸೊ ಗವರ್ನರ್ ಆದೇಶ ಏನಿದೆ, ಸ್ಯಾಂಕ್ಷನ್ ಕೊಟ್ಟಿದ್ದೀನಿ, ನೀವು ಕೇಳಿದಿರಿ, ದೂರಿದೆ, ಅಲಿಗೇಷನ್ ಇದೆ, ನಾನು ಕೊಟ್ಟಿದ್ದೀನಿ. ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳ್ತು, ಈ ಆದೇಶ ಸರಿ ಇದೆ, ಅದರಲ್ಲಿ ನಾನು ಇಂಟರ್ಫಿಯರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತು. ಮೂರನೇದು, ಇವಾಗ ದೂರು ಕೊಟ್ಟಿದ್ದಾರೆ, ಆದೇಶಕ್ಕೆ ಪೆಂಡಿಂಗ್ ಇದೆ, ಆ ದೂರು ರೆಫರ್ಗೆ ಅರ್ಹ ಇದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನೂ ನಿರ್ಧಾರ ಕೈಗೊಳ್ಳಬೇಕು. ಓಕೆ, ಬರೀ ನಮ್ಮ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಡಿಸ್ಮಿಸ್ ಆಯ್ತು ಅಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರದ್ದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ.